Guys, Valparai, we are here, and this is the most beautiful place I ever visited. This is amazing. Three tickets, bullet or access. ಸೊ ಗೈಸ್ ಎಂಟ್ರಿ ಆಗಿದ್ದೀವಿ. ವಾಲ್ಪರೈ ರೂಟ್ಗೆ ಎಕ್ಸಾಕ್ಟ್ಲಿ 4 PM ಎಂಟ್ರಿ ಆಗಿದ್ದೀವಿ. 4 PM ಗೇಟ್ ಕ್ಲೋಸ್ ಮಾಡ್ತಾರೆ. ಸೊ ಬರುವವರು ಅಕಾರ್ಡಿಂಗ್ಲಿ ಪ್ಲಾನ್ ಮಾಡ್ಕೊಂಡು ಬನ್ನಿ. ವ್ಯೂ ನೋಡಿ ಹೆಂಗಿದೆ ಅಂತ. ಆ ಕಡೆ ಡ್ಯಾಮ್ ಇದೆ, ಆಲಿಯಾ ಡ್ಯಾಮ್ ಅಂತ. ಐ ಥಿಂಕ್ ಅದು ಆಲಿಯಾ ಡ್ಯಾಮ್ ಇರ್ಬೋದು. ವೆದರ್ ಸ್ವಲ್ಪ ಸನ್ನಿ ಇದೆ ಆಯ್ತಾ. ಇಲ್ಲಿ ಆಕ್ಚುಲಿ ಫಾಗ್ ತುಂಬಿರುತ್ತೆ, ಬಟ್ ಯಾಕೆ ಇವತ್ತು ಸನ್ನಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಟ್ ನೋಡೋಣ. ಘಾಟ್ ಸೆಕ್ಷನ್ 40 ಕಿಲೋಮೀಟರ್ ಇದೆ. ಮೇಲೆ ಹೋಗ್ತಾ ಇರುವಾಗ ವೆದರ್ ಚೇಂಜ್ ಆಗೋದಕ್ಕೆ ಚಾನ್ಸಸ್ ಇದೆ. ಲೆಟ್ಸ್ ಸಿ. ಥಿಂಗ್ ಏನಂದ್ರೆ ಇಲ್ಲಿ 3 ಬೈಕ್ಸ್ ಆ್ಯಂಡ್ 6 ಪೀಪಲ್ ಇದ್ದಾರೆ. ಸೊ ಅದಕ್ಕೆ ಟೋಟಲ್ ಆಗಿ 240 ಆಯಿತು. ಒಂದು ಬೈಕಿಗೆ 20 ರೂಪೀಸ್ ಆ್ಯಂಡ್ ಪರ್ ಪರ್ಸನ್ಗೆ 30 ರೂಪೀಸ್. ಒನ್ ಆಫ್ ದ ಡೇಂಜರಸ್ ಘಾಟ್ ಸೆಕ್ಷನ್ ರೋಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ 43 ಹೇರ್ ಪಿನ್ ಬೆಂಡ್ ರೋಡ್ಸ್ ಇದೆ. ಅದರಲ್ಲಿ ಒಂದು ಆಲ್ರೆಡಿ ಸಿಕ್ಕಿದೆ. ಆಲ್ಸೋ ಈಚ್ ಹೇರ್ ಪಿನ್ ಬೆಂಡ್ ರೋಡ್ಗೆ ನಂಬರ್ಸ್ ವಿತ್ ಬ್ಯಾನರ್ ಹಾಕಿದ್ದಾರೆ ಆ್ಯಂಡ್ ಎಲ್ಲ ತಿರುವಿಗೂ ಒಂದು ನೇಮ್ ಕೊಟ್ಟಿದ್ದಾರೆ. ನೋಡಿ, ಇದು ಸೆಕೆಂಡ್ ಬೆಂಡ್ ರೋಡ್ ಆ್ಯಂಡ್ ದಿಸ್ ಇಸ್ ದ ಬ್ಯಾನರ್. ಬೆಂಡ್ ರೋಡ್ ಶಾರ್ಪ್ ಬೆಂಡ್ ಇದೆ ಆಯ್ತಾ. ಘಾಟ್ ಸೆಕ್ಷನ್ ರೋಡ್ ಸ್ವಲ್ಪ ಡೇಂಜರಸ್ ಆಯ್ತಾ ರೈಡ್ ಮಾಡುವಾಗ. ಸುಮ್ಮನೆ ಮುಂದೆ ಹೋಗ್ತಾ ಇರೋದಲ್ಲ, ಯಾಕಂದರೆ ಆಪೋಸಿಟ್ ಲೈನಲ್ಲಿ ವೆಹಿಕಲ್ ಯಾವ ಥರ ಬರುತ್ತೆ ಅಂತ ನಿಮಗೆ ಕಲ್ಪನೆನೂ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಇಲ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್ ಗೇರ್ ಮಾತ್ರ ವರ್ಕೌಟ್ ಆಗ್ತಾ ಇದೆ ಆ್ಯಂಡ್ ಬೆಂಡ್ ರೋಡ್ ಬಂದಾಗ ಫಸ್ಟ್ ಗೇರ್ಗೆನೆ ಹಾಕಬೇಕು. ಮ್ಯಾಪಲ್ಲಿ ತೋರಿಸ್ತಾ ಇದೆ ರೋಡ್ ಹೆಂಗಿದೆ ಅಂತ. ನೋಡಿದ್ರೇ ನನಗೆ ಸೈಕ್ ಫೀಲ್ ಅನಿಸ್ತಾ ಇದೆ. ವಾವ್, ಇದು ನೋಡಿ, ಬಂಡೆಕಲ್ಲು ದಾರಿ ಬಿಟ್ಟು ಕೊಟ್ಟಂಗೆ. ದಿಸ್ ಇಸ್ ಥರ್ಡ್ ಒನ್. ಬಿಯರ್ಡೆಡ್ ಬಿ ಅಂತ ಹೆಸರು ಇಟ್ಟಿದ್ದಾರೆ. ಸೊ ಮುಂದೆ ಬುಲೆಟಲ್ಲಿ ಹೋಗ್ತಾ ಇರುವವನು ನನ್ನ ಫ್ರೆಂಡೇ. ನೋಡಿ, ಇದು 4th ಹೇರ್ ಪಿನ್ ಬೆಂಡ್. ಇದಕ್ಕೆ ಕಾಪರ್ ಸ್ಮಿತ್ ಬಾರ್ಬೆಟ್ ಅಂತ ನೇಮ್ ಇಟ್ಟಿದ್ದಾರೆ. ಇಲ್ಲಿ ಟರ್ನಲ್ಲಿ ಎಲ್ಲ ಕೇರ್ಫುಲ್ ಆಗಿರಬೇಕು. ವೆಹಿಕಲ್ ಸ್ಟಾರ್ಟ್ ಆಫ್ ಆದರೆ ಒಂದಾ ಕೆಳಗಿರ್ತೀವಿ, ಇಲ್ಲಾಂದರೆ ಅಲ್ಲೇ ಸ್ಟಕ್ ಆಗಿ ನಿಂತಿರ್ತೀವಿ. ಸೊ ಥರ್ಡ್ ಗೇರಲ್ಲಿ ಎಲ್ಲ ಹತ್ತಿಸ್ತೇನೆ ಅಂತ ಹಠ ಎಲ್ಲ ಮಾಡಬೇಡಿ. ರೋಡಿಗೆ ತಕ್ಕಂಗೆ ಗೇರ್ ಚೇಂಜ್ ಮಾಡಿಕೊಂಡು ರೈಡ್ ಮಾಡಿ. ಕ್ಲಚ್ಚಲ್ಲೇ ಆಟ ಆಡಬೇಕು ಇಲ್ಲಿ. ಆ್ಯಂಡ್ ದಿಸ್ ಈಸ್ ದ 6th ಒನ್. ಕಾಮನ್ ರೋಸ್ ಫಿಂಚ್ ಹೇರ್ ಪಿನ್ ಬೆಂಡ್ ಅಂತೆ. ಓ ಕಮಾನ್, ಈಸಿ ಬ್ರೋ, ಈಸಿ. ವಿಷಯ ಏನಂದ್ರೆ ಈ ರೋಡ್ ಎಲ್ಲ ತುಂಬಾ ಸ್ಟೀಪ್ ಇದೆ ಆಯ್ತಾ. ಸೊ ಕರೆಂಟ್ಲಿ ಇವಾಗ 25th ಹೇರ್ ಪಿನ್ ಬೆಂಡ್ ರೋಡ್ ಅಲ್ಲಿ ಇದ್ದೀವಿ. ಹೇರ್ ಪಿನ್ ಬೆಂಡ್ ರೋಡ್ ಅಲ್ಲಿ ಇದೀವಿ. ಸೊ ಕಂಪ್ಲೀಟ್ ಕರ್ವ್ಡ್ ರೋಡ್ ಇದು. ನೀವು ಡ್ರೋನ್ ಶಾಟ್ ಅಲ್ಲಿ ನೋಡ್ಬೋದು. ಸೊ ಇನ್ನೂ ಇದೆ, ನಾವು ಇಲ್ಲಿಂದನೇ ಕೆಳಗೆ ಇಳಿತಾ ಇದ್ದೀವಿ. ಯಾಕಂದ್ರೆ ನಾವು ಕೊಡೈಕನಾಲ್ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ನಾವು ಬಂದಿರೋ ರೂಟಲ್ಲೇ ರಿಟರ್ನ್ ಹೋಗಬೇಕು. ಬಂದಂಥ ರೂಟಲ್ಲಿ ನಮಗೆ ಈ ಥರ ವ್ಯೂ ಸಿಕ್ಕಿಲ್ಲ, ಬಟ್ ರಿಟರ್ನ್ ಹೋಗುವಂಥ ರೂಟಲ್ಲಿ ನಮಗೆ ಸಕ್ಕತ್ತಾಗಿರುವಂಥ ವ್ಯೂ ಸಿಕ್ಕಿದೆ. ನೀವು ಡ್ರೋನ್ ಶಾಟಲ್ಲಿ ನೋಡಿ ಯಾವ ಥರ ಇದೆ ವ್ಯೂ ಅಂತ. ಫಾಗ್ ಬರ್ತಾ ಇದೆ, ಹೋಗ್ತಾ ಇದೆ. ದಿಸ್ ಇಸ್ ಲೈಕ್ ಸಮಥಿಂಗ್ ಡಿಫ್ರೆಂಟ್ ಫೀಲ್. ಸೊ ಅಣ್ಣ ಫುಲ್ ಗಾಡಿ ಟರ್ನ್ ಮಾಡ್ತಾ ಇದ್ದಾರೆ. ಸೊ ಈ ಹೇರ್ ಪಿನ್ ಬೆಂಡ್ ಅಲ್ಲಿ ನೋಡಿ ಯಾವ್ದು ಎಷ್ಟು ಕಷ್ಟ ಇದೆ. ಅಣ್ಣ ಅವರ ಆಯ್ ಪನ್ನಿಗೆ. ಸೊ ದಿಸ್ ಇಸ್ ದ ಥಿಂಗ್. ಈ ಹೇರ್ ಪಿನ್ ಬೆಂಡ್ ರೋಡ್ ಅಲ್ಲಿ ಇಲ್ಲೊಂದು ಟೀ ಮತ್ತೆ ಮ್ಯಾಗಿ ಶಾಪ್ನು ಇದೆ. ನಿಮ್ಗೊಂದು ಎಂಜಾಯ್ ಮಾಡ್ಬೋದು. ಅಟ್ಲೀಸ್ಟ್ ಈ ತರನೇ ನಿಲ್ಸ್ಕೊಂಡು ಎಂಜಾಯ್ ಮಾಡ್ಕೊಂಡು
ಸ್ವಲ್ಪ ಟೀ ಮ್ಯಾಗಿ ಎಲ್ಲ ತಿಂದ್ಕೊಂಡು ಈ ಕೂಲ್ ವೆದರಿಗೆ ರಿಯಲಿ ಫೀಲ್ ಆಸಮ್. ಆ್ಯಂಡ್ ದಿಸ್ ಈಸ್ 26th ಒನ್. ಈ ರೋಡಲ್ಲಿ ರಿಟರ್ನ್ ಬರೋದಕ್ಕೆ ಈಸಿ ಆಯ್ತಾ, ಮೇಲೆ ಹೋಗೋದೇ ಕಷ್ಟ. ಸೊ ಇದು ಒಂಥರ ವ್ಯೂ ಪಾಯಿಂಟ್ ಇದ್ದಂಗೆ, ಎಲ್ಲರೂ ನಿಂತು ಫೋಟೋಸ್ ತೆಗಿತಾ ಇದ್ದಾರೆ. ಘಾಟ್ ಸೆಕ್ಷನ್ ಅಂದ್ರೇ ಹಾಗೆ ಅಲ್ವಾ, ಎಲ್ಲಿ ವ್ಯೂ ಸಿಗುತ್ತೆ ಅಲ್ಲಿ ಗಾಡಿ ಸ್ಟಾಪ್ ಮಾಡಿ ವೈಬ್ ತಗೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರೋದೆ ಅಷ್ಟೇ. ಓ ವೆದರ್ ಕೋಲ್ಡ್ ಆಗ್ತಾ ಬಂತು, ಸಡನ್ ಚೇಂಜ್ ಆಯ್ತಾ ವೆದರ್. ವಾವ್. ಹೆಂಗಿದೆ ಗೊತ್ತಾ ಫೀಲ್, ವೈಬ್, ರೈಡ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫೀಲ್ ಅನಿಸ್ತಿದೆ. ಒಂಥರ ಎಲ್ಲ ಕಾಂಬೋ ಪ್ಯಾಕಲ್ಲಿ ಸಿಕ್ಕಿದಂಗೆ. ವಾಲ್ಪರೈ ಅಂದರೆ ವಾಲ್ಪರೈನೇ. ಆ ಟೀ ಎಸ್ಟೇಟ್ ವ್ಯೂ ನೋಡಿ ಸಕ್ಕತ್ತಾಗಿದೆ. ಅದರಲ್ಲೂ ಬೈಕ್ ರೈಡ್ ಮಾಡೋದಂದ್ರೆ ಹೇಳೋದಕ್ಕೇನೆ ಇಲ್ಲ, ಒಂದು ಮಾತಿಲ್ಲ. ಸೊ ಇಲ್ಲಿ ಕಾರಲ್ಲಿ ಎಲ್ಲ ಬಂದರೆ ಆ ಥರ ಫೀಲ್ ಅನ್ಸಲ್ಲ, ಬಟ್ ಬೈಕಲ್ಲಿ ಬಂದರೆ ಬೇರೆನೇ ಫೀಲ್. ಆ ಫಾಗ್ ನಿಮ್ಮ ಕಡೆ ಬರುವಾಗ ಫುಲ್ ಮಲೆ ಹನಿ ಹೊಡಿತದೆ. ಸೊ ಇಟ್ಸ್ ರಿಯಲಿ ಅಮೇಝಿಂಗ್. ನೋಡ್ಬೋದು ವ್ಯೂ ಹೆಂಗೆ ಹೋಗ್ತಿದೆ, ಫಾಗ್ ಹೆಂಗೋ ಇಲ್ವಾ. ಇದೊಂದು ರೋಡ್ ಆ್ಯಂಡ್ ನೇಚರ್ ನೋಡಿ. ವಾವ್, ಒಂದೊಂದು ಟರ್ನಲ್ಲೂ ಡಿಫ್ರೆಂಟ್ ವೈಬ್ ಅನಿಸ್ತಿದೆ. ಲುಕ್ ಎಟ್ ದ ಬ್ಯೂಟಿ ಯಾರ್. ಈ ಟೀ ಎಸ್ಟೇಟ್ ರೋಡಿಗೆ ಮೇಕಪ್ ಮಾಡಿದಂಗೆ ಫೀಲ್ ಆಗ್ತಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೀರಿಯಸ್ಲಿ ಈ ರೋಡ್ ಸಿಕ್ಕಿದಾಗ ಐ ಆಮ್ ಫೀಲಿಂಗ್ ಕಾಮ್. ನಂದು ತಲೆಯಲ್ಲಿ ಏನೂ ಓಡ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಅಮೇಝಿಂಗ್. ನಿಮಗೆ ವಾಲ್ಪರೈ ಬಂದರೆ ಆ್ಯಕ್ಚುಲಿ ಇಲ್ಲಿ ಪ್ಲೇಸಸ್ ಎಲ್ಲ ಇದೆ. ಆಲಿಯಾ ಡ್ಯಾಮ್, ಮತ್ತು ಅಲ್ಲಿಂದ ರೀಚ್ ಆಗಿ ಕೇರಳ ಸೈಡ್ಗೆ ಹೋಗ್ಬೋದು, ಅತ್ರಪಲ್ಲಿ ವಾಟರ್ ಫಾಲ್ಸಿಗೆಲ್ಲ. ಬಟ್ ಥಿಂಗ್ ಏನಂದರೆ ನನಗೆ ಕೊಡೈಕನಾಲ್ ಹೋಗಬೇಕು, ಸೊ ರಿಟರ್ನ್ ರೂಟಲ್ಲೇ ಹೋಗಬೇಕು. ಎಕ್ಸಾಕ್ಟ್ಲಿ 6 PM ಆಗ್ತಾ ಬಂತು, ವೆದರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಆ್ಯಂಡ್ ಸೀರಿಯಸ್ಲಿ ಇಟ್ಸ್ ವರ್ತ್. ಬೈಕ್ ರೈಡ್ಗೆ ಬರುವವರು ಫುಲ್ಲಿ ವರ್ತ್. ಬೇರೆನೇ ಎಕ್ಸ್ಪೀರಿಯನ್ಸ್ ಇದು. ಒನ್ ಶಾಟ್ ರೈಡ್ ಮಾಡಬೇಡಿ, ಎಲ್ಲಿ ವ್ಯೂ ಚೆನ್ನಾಗಿ ಕಾಣಿಸುತ್ತೋ ಅಲ್ಲಿ ಸ್ಟಾಪ್ ಕೊಟ್ಟು ಫೋಟೋಸ್ ವಿಡಿಯೋಸ್ ಕ್ಯಾಪ್ಚರ್ ಮಾಡಿಕೊಂಡು ರೈಡ್ ಮಾಡಿ. ಇಲ್ಲಿ ಬರೋದಾದರೆ ಈ ಪ್ಲೇಸ್ ವೈಬ್ ಮಾಡೋಕ್ಕೆ ಮಾತ್ರ ಬರಬೇಕು, ವಿಸಿಟ್ ಮಾಡೋಕ್ಕೆ ಪ್ಲೇಸ್ ಆ ಥರ ಏನಿಲ್ಲ. ಸೊ ನಾರ್ಮಲ್ ಚಿಕ್ಕ ಚಿಕ್ಕ ಪ್ಲೇಸ್, ಬಟ್ ರೋಡ್ ಟ್ರಿಪ್ ಎಂಜಾಯ್ ಮಾಡಬೇಕಂದ್ರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ತೀನಿ. ಅಮೇಝಿಂಗ್ ಆಗಿರುತ್ತೆ ನೋಡಿ. ಯು ಕ್ಯಾನ್ ಸಿ ದೇರ್ ಒಂದೊಂದು ಹೇರ್ ಪಿನ್ ಬೆಂಡ್ ರೋಡಿಗೂ ಅದಕ್ಕಾದ ಹೆಸರಿದೆ. ಇದು ವೈಲ್ಡ್ ಡಾಗ್ ಹೇರ್ ಪಿನ್ ಬೆಂಡ್ ಅಂತ. ಸೊ ದಿಸ್ ಇಸ್ 30th ಹೇರ್ ಪಿನ್ ಬೆಂಡ್. ಇಲ್ಲಿ ಸನ್ಸೆಟ್ ಆಗೋದು ಲೇಟ್. ನಾವು ವಾಲ್ಪರೈಲೇ ಸ್ಟೇ ಆಗ್ತಾ ಇದ್ದೇವೆ. ಅಲ್ಲಿ ರೂಮ್ಸ್ ಇದೆಯಾ ಇಲ್ವಾ ಅಂತಾನೂ ಐಡಿಯಾ ಇಲ್ಲ. ಸೊ ಲೆಟ್ಸ್ ಸಿ, ಎಂಜಾಯ್ ಮಾಡೋಣ. ದಿಸ್ ಈಸ್ ಕಾಲ್ಡ್ ವಾಲ್ಪರೈ. ಹೇರ್ ಪಿನ್ ಬೆಂಡ್ ರೋಡ್ ಕ್ರಾಸ್ ಆದಮೇಲೆ ಫಾಗ್ ನೋಡೋದಕ್ಕೆ ಸಿಗ್ತಾ ಇದೆ. ನೈಸ್, ನೋಡೋಣ ಮುಂದೆ ಹೋಗೋಣ. ರೂಟ್ ಮಾತ್ರ ಚೆನ್ನಾಗಿದೆ ಆಯ್ತಾ, ಅಮೇಝಿಂಗ್ ಫೀಲ್. ಓ, ಇಲ್ಲಿ ಬಸ್ ಸ್ಟ್ಯಾಂಡ್ನು ಇದೆ. ಐ ಥಿಂಕ್ ಲೋಕಲ್ ಬಸ್ ಟ್ರಾನ್ಸ್ಪೋರ್ಟೇಷನ್ನು ಇದೆ ಅನ್ಸುತ್ತೆ. ಅದೊಂದು ಡೈಲಾಗ್ ಇದೆ ಅಲ್ವಾ, ಕೆಲವೊಂದ್ಸಲ ಹೋಗುವ ಪ್ಲೇಸ್ಗಿಂತ ಹೋಗ್ತಿರುವ ದಾರಿನೇ ಇಷ್ಟವಾಗುತ್ತೆ ಅಂತ. ಆ ಥರನೇ ಅನಿಸ್ತಾ ಇದೆ, ಸಕ್ಕತ್ತಾಗಿದೆ. Guys, we have reached Valparai. Look at the complete city. Oh my god, the entry ಹೆಂಗಿದೆ, ವಾವ್, ತೋರಿಸ್ತೀನಿ ಬನ್ನಿ. ಹೇರ್ ಪಿನ್ ಬೆಂಡ್ ರೋಡ್ ದಾಟಿದ್ಮೇಲೆ 8 ಕಿಲೋಮೀಟರ್ ರೈಡ್ ಮಾಡಬೇಕು. ಆಮೇಲೆ ಸಿಗುವಂತ ಊರೇ ವಾಲ್ಪರೈ, ದ 7th ಹೆವೆನ್.
ಎಲ್ಲ ವ್ಯವಸ್ಥೆನೂ ಇದೆ ಇಲ್ಲಿ. ಪವಿನ್ ಹೋಮ್ ಸ್ಟೇ ರೂಮ್ ಅವೈಲೇಬಲ್, ಗುಡ್ ಲಕ್ ಹೋಮ್ ಸ್ಟೇ ರೂಮ್ ಅವೈಲೇಬಲ್. ಸೊ ರೂಮ್ಸ್ ಎಲ್ಲ ಇದೆ, ಎಲ್ಲರೂ ಕರಿತಿದ್ದಾರೆ ಆಯ್ತಾ. ಬಟ್ ನಾವು ಒಂದು ರೌಂಡ್ ಹೋಗಿ ಬರೋಣ, ಸ್ವಲ್ಪ ಊರೆಲ್ಲ ನೋಡಿ ಬರೋಣ, ಸಿಟಿ ನೋಡೋಣ ಬನ್ನಿ. ನಾನು ಭಯ ಪಡ್ಕೊಂಡು ಬಂದೆ ಆಯ್ತಾ, ರೂಮ್ಸ್ ಇಲ್ಲ ಅಂತ. ನೋಡಿದ್ರೆ ರೂಮ್ಸ್ ಬೇಕಾದಷ್ಟಿದೆ, ಟೆನ್ಷನ್ ಮಾಡಂಗೆ ಇಲ್ಲ. 50 ಮೀಟರ್ಸ್ಗೆ ರೂಮ್ಸ್ ಇದೆ ಇಲ್ಲಿ. ಕಿಂಗ್ ಸ್ಟಾರ್ಟ್ ಹೋಮ್ ಸ್ಟೇ. ಆಹಾ, ಓ ಫೈರ್ ಸ್ಟೇಷನ್ನು ಇದೆ ಇಲ್ಲಿ, ಅಮೇಝಿಂಗ್ ಆಯ್ತಾ. 4 PM ಆದ್ಮೇಲೆ ಅಲ್ಲಿ ಎಂಟ್ರಿ ಇದೆ, ಬಟ್ ಇಲ್ಲಿ ಎಕ್ಸಿಟ್ ಇಲ್ಲ ಕೇರಳ ರೂಟಿಗೆ. ಓಹ್ ಪೆಟ್ರೋಲಿಯಂ, ಓ ಮೈ ಗಾಡ್, ಪೆಟ್ರೋಲ್ ಸಹ ಇದೆ, ಅಮೇಝಿಂಗ್. ಭಾರತ್, ಓಕೆ, ಭಾರತ್ ಪೆಟ್ರೋಲಿಯಂ. ನೋಡಿ ಅಂತೆ, ಇಷ್ಟು ಹೈಟಲ್ಲಿ ಆ 43 ಹೇರ್ಪಿನ್ ಬೆಂಡ್ ರೋಡ್ ದಾಟಿ ಇಲ್ಲಿ ಜನರು ಇದ್ದಾರೆ, ಅವ್ರು ಲೈಫ್ ಲೀಡ್ ಮಾಡ್ತಾರೆ ಅನ್ನುವಾಗಲೇ ಶಾಕ್ ಆಗ್ತಾ ಇದೆ. ಅಮೇಝಿಂಗ್ ಅಲ್ವಾ. ಎಲ್ಲಾನು ಇದೆ ಕಣ್ರಿ, ಎಲ್ಲಾನು. ಚರ್ಚ್ ಇದೆ, ಮಸ್ಜಿದ್ ಇದೆ, ಟೆಂಪಲ್ ಇದೆ, ಎಲ್ಲಿ ನೋಡಿದ್ರು ರೂಮ್ಸ್ ಅವೈಲೇಬಲ್ ಅಂತ ಇದೆ. ಓಹ್, ಇದು ಮೇನ್ ಬಸ್ ಸ್ಟ್ಯಾಂಡ್ ನೋಡಿ, ಇದು ಮೇನ್ ಬಸ್ ಸ್ಟ್ಯಾಂಡ್. ಓ ಔಡೋರ್ ವ್ಯೂ ನೋಕಲ ಬಾವ, ಎಂದಿರ್ಲ ಬಾವ ಅದು. ಆ ಟೀ ಎಸ್ಟೇಟ್ ನೋಕು, ಏನ್ ವ್ಯೂ ಕಣ್ರಿ. ಬಟ್ ಏನು ಗೊತ್ತಾ, ಜಾಸ್ತಿ ಫಾಗ್ ಇಲ್ಲ, ಬಟ್ ಜಾಸ್ತಿ ಫಾಗ್ ಇದ್ರೂ ವ್ಯೂನೂ ಸಿಗಲ್ಲ. ಇವಾಗ ನಾನು ರೂಮ್ಸ್ ಹಂಟ್ ಮಾಡ್ತಾ ಇದ್ದೀನಿ, ರೂಮ್ ಸಿಕ್ಕಿಲ್ಲ ಅಂದರೆ ಆಗಲ್ಲ. ಫ್ರೆಶ್ ಅಪ್ ಆಗಬೇಕು, ಇಕ್ವಿಪ್ಮೆಂಟ್ ಎಲ್ಲ ಚಾರ್ಜ್ಗೆ ಇಡಬೇಕು, ರೆಸ್ಟ್ ಮಾಡಬೇಕು. ನೋಡೋಣ ಬನ್ನಿ. ನಾನು ಸ್ಟಾರ್ಟಿಂಗಲ್ಲಿ ಒಂದು ಹೋಮ್ ಸ್ಟೇ ನೋಡಿದ್ದೆ, ಅಲ್ಲಿ ಹೋಗಿ ಪ್ರೈಸ್ ಎಂಕ್ವೈರಿ ಮಾಡಿ ನೋಡೋಣ. ಗೈಸ್, ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್, ಕೀಪ್ ಸಪೋರ್ಟಿಂಗ್. So bye bye guys, take care, see you soon, stay tuned. This is Chummy. ரூம் வந்து பாருங்க, ஜஸ்ட் ரூம் வந்து பாருங்க, ரூம் வந்து பாருங்க. 6 பேர் வாங்க.